ನೀವು ನಾಟಕ ಹೊಡಿಬೇಡಿ ನಮ್ಮ ಹತ್ರ. ಏನ್ ನೀವು ಪೊಲೀಸರು ನೋಡ್ಬಿಡ್ತೀನಿ ಅಯ್ಯ, ಬರ್ರಿ ನೋಡ್ರಿ. ಈಗ ಒಂದ್ ಮಾತು ಕೇಳ್ತೀನಿ ಕೇಳಿ, ನಮಗ್ ಬಂದ್ರೆ ನಾವ್ ಮಾಡ್ತೀವಿ, ಇಲ್ಲಾಂದ್ರೆ ಅರ್ಥ ಆಯ್ತಲ್ಲ? ಅಧಿಕಾರಿಗೆ ಹೇಳ್ತೀವಿ, ಹೊಟ್ಟೋಗ್ತೀರಾ ಏನ್ರಿ ನೀವು? ಸಿಲಿಂಡರ್ಗಳು ಸೀಲಲ್ಲ ಇವು ಎಲ್ಲ, ಕೆಲವೊಂದು ಇದಾವೆ, ಅರ್ಧ ಇದಾವೆ, ಎಲ್ಲ ಅರ್ಧ ಇದಾವೆ, ಅರ್ಧ ಇಲ್ಲ, ಅರ್ಧ ಇದಾವೆ ನೋಡಿ. ಎಷ್ಟೊಂದಿದೆ ನೋಡಿ ಸಿಲಿಂಡರ್ಗಳು, ಎಷ್ಟೊಂದು ಸಿಲಿಂಡರ್ ಎಲ್ಲ ಯಾವ್ದು ನೋಡಿ, ಇವೆಲ್ಲ ಯಾವ ಓಪನ್ ಆಗಿಲ್ಲ. ಬಂಧುಗಳೇ ನಮಸ್ಕಾರ. ನೋಡಿ ಇಲ್ಲೊಂದು ಯಾವ್ದು ಕುಡುವತ್ತಿನ ಎಲ್ಲ ನಂದಿ ಬೆಟ್ಟದ ಹತ್ರ ಇವ್ರ ಅಕ್ರಮವಾಗಿ ಏನು ಕಾಳಸಂತೆಯಲ್ಲಿ ಮಾಡ್ತಾವ್ರೆ. ಕಾಳಸಂತೆಯಲ್ಲಿ ಇವಾಗ ನೋಡಿ ಎಷ್ಟು ಎಷ್ಟು ಅಭಾವ ಆಗ್ಬಿಟ್ಟಿದೆ ಸಿಲಿಂಡರ್ ಬಗ್ಗೆ. ರಿಸೀವ್ ಮಾಡ್ಬೇಡ. ನೋಡಿ ಇವೆಲ್ಲ ಅಕ್ರಮವಾಗಿ ತುಂಬಿರ್ತಕ್ಕಂಥ ಸಿಲಿಂಡರ್ಗಳು, ಇವೆಲ್ಲ ಇವನ್ನೆಲ್ಲ ಮೇಲೆ ಸ್ಕ್ರಾಪ್ ತುಂಬವನಿದೆ, ಮೇಲೆ ಕೆಳಗಡೆ ಇರೋದೆಲ್ಲ ಸಿಲಿಂಡರ್ ತೋರ್ಸೋಟಮ್ಮ. ನೋಡಿ ಇವೆಲ್ಲ ಕಳ್ಳ ಸಂತೆಯಲ್ಲಿ ತುಂಬ್ತಾ ಇರ್ತಕ್ಕಂಥ ಸಿಲಿಂಡರ್ ನೋಡ್ರಿ. ದೇಶ ಒತ್ತಿ ಉರಿತಾ ಐತೆ. ನಮ್ಮ ಇವರು ಏನ್ ಮಾಡ್ತಾ ಇದಾರೆ ಅಂದ್ರೆ ನೋಡಿ, ಕಾಳ ಸಂತೆಯಲ್ಲಿ ಸಿಲಿಂಡರ್ ತುಂಬಿಕೊಂಡು ಇದ್ ಮಾಡ್ತಾ ಇದಾರೆ. ನೋಡಿ ಅಲ್ಲಿ ಗೋಡನ್ ತೋರ್ಸ್, ನೋಡಿ ಗೋಡನ್ ತೋರ್ಸ್ ಅಂತ ಹೇಳಿ ಕೈ ಇದ್ದಾಗ ಏ ಗಾಡಿ ಕೀ ಫೋನ್ ಮಾಡೋಣ, ಪೊಲೀಸರು ಫೋನ್ ಮಾಡೋಣ, ಗಾಡಿ ಕೀ ಇಸ್ಕ ಎಲ್ಲ ಸ್ಮೆಲ್ ಬರ್ತಾ ಐತೆ. ನೀವೆಲ್ಲ ಅಲ್ಲಿ ಇವ್ರೇನ್ ಗೊತ್ತಾ, ಸಿಲಿಂಡರ್ ತರೋದು, ದೊಡ್ಡ ಸಿಲಿಂಡರ್ ತರೋದು, ಅದರಲ್ಲಿ ಸ್ವಲ್ಪ ಏನ್ 15 ಕೆಜಿ ಸಿಲಿಂಡರ್ ಇದ್ರೆ ಎಷ್ಟು 20 ಕೆಜಿ ಬರ್ತದ? 20 ಕೆಜಿ ಸಿಲಿಂಡರ್ ಇದ್ರೆ ಅದ್ರೊಳಗಡೆ ತುಂಬಿಕೊಳ್ಳೋದು ಕಾಳ ಸಂತೆ. ನೋಡಿ ಇದೊಂದು ದೊಡ್ಡ ಗೋಡನ್, ಇಲ್ಲಿ ಯಾರು ಬರಕ್ಕಾಗಲ್ಲ ಅಂತ ಗೋಡನ್. ಓಪನ್ ಕರೋ ಬಾತ್ ಕರ್ತಾ ನಹೀ, ನಮ್ ಬೇಡ ಮಾತಾಡೋದು ಬೇಡ. ಓಪನ್ ಕರೋ ಓಪನ್ ಕರೋ. ಗ್ಯಾಸ್ಗಳು ತುಂಬೋದು ಇಲ್ಲಿಗಲ್ ಆಗಿ, ಆ ಗ್ಯಾಸ್ಗಳು ತುಂಬೋದು. ಇಂತ ಕೋಳಿ ಫಾರ್ಮ್ ಅಲ್ಲಿ ಇಂತ ಸಿಲಿಂಡರ್ ಏನಕ್ಕೆ ಬೇಕು? ರಾಜು ಎಲ್ಲಿ ಕೇಳೋಣ, घर किधर इसका? ओनर का ನೀವೆಲ್ಲಿ ಇವರಲ್ಲಿ तू किधर? मैं आसाम का रूम किधर इधर? मैं एलंका यलहंका में रूम. ಇಲ್ಲಿ ಯಾರಾದ್ರು ಬರ್ತಾರೆ ಮತ್ತೆ ಕೇಳು, ಇಲ್ಲಿ ಯಾರಾದ್ರು ಮತ್ತೆ कोई आएगा इधर? नहीं आएगा. परमिशन किधर है आपको? परमिशन लेटर ओनर राजू फोन को नंबर दे. ಇನ್ನೊಂದೇನು ಬರುತ್ತೆ, ಇನ್ನೊಂದೇನು ಬರ್ತಾ ಇದೆ. ಇವ್ರು ನೋಡಿ, ಇವರೆಲ್ಲ ದೊಡ್ಡ ಸಿಲಿಂಡರ್ ತರೋದು, ಆಮೇಲೆ ಚಿಕ್ಕ ಸಿಲಿಂಡರ್ ಕಾಟ್ಕೊಳ್ಳೋದು, ಆಮೇಲೆ ಮಾರಾಟ ಮಾಡೋದು. ಫಿಲ್ಲಿಂಗ್ ಮಿಷನ್ಸ್ ಇವೆಲ್ಲ ಇಲ್ಲಿಗಲ್. ಇವೆಲ್ಲ ಫಿಲ್ಲಿಂಗ್ ಮಿಷನ್ಸ್ ಮಾಡ್ಬೇಕಾದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತಾರೆ, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಇರ್ತೈತೆ. ನೋಡಿ ಇದೆಲ್ಲ ಸ್ಕೇಲ್ ಎಲ್ಲ ಇಟ್ಕೊಂಡಿದ್ದಾರೆ. ಇಂತ ಕೂಡ ಇವ್ರಿಗೆ ಮಾಡ್ತಾ ಇದ್ದಾರೆ ನೋಡಿ. ಇದೆಲ್ಲ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಗ್ಯಾಸ್ ಫಿಲ್ಲಿಂಗ್ ಮಾಡಕ್ಕೆ ಅವ್ರದೇ ಆದ ಭಾರತ್ ಗ್ಯಾಸ್ ಆಗಿರ್ಬೋದು, ಯಾವ್ದು ಗ್ಯಾಸ್ ಆಗಿರ್ಬೋದು. ನೋಡಿ ಇದೆಲ್ಲ ಇದ್ರ ಮೇಲೆ ಇರ್ತಕ್ಕಂಥ ಎಲ್ಲ ಕೆರೆದಾಕ್ಬಿಟ್ಟಿದ್ದಾರೆ. ಯಾವ್ದು ಗ್ಯಾಸ್ಗಳೇ ಗೊತ್ತಾಗ್ತಾ ಇಲ್ಲ, ಎಲ್ಲ ಹಳೆ ಗ್ಯಾಸ್ಗಳು. ಇದಕ್ಕೆಲ್ಲ ಸ್ಥಳೀಯ ಪೊಲೀಸರು ಅಣ್ಣ ಪೊಲೀಸರು ಫೋನ್ ಮಾಡೋಣ ಮಂಜಣ್ಣ. ಹಲೋ ಎಲ್ಲಿಂದ ನೀವು ಮಾತಾಡ್ತಾ ಇರೋದು? ರಾಮೂರ್ತಿ ನಗರ. ನೀವು ಇಲ್ಲಿ ಗೋಡನಲ್ಲೆಲ್ಲ ಗ್ಯಾಸ್ ಸಿಲಿಂಡರ್ ಎಲ್ಲ ಹಾಕಿದಿರಲ್ಲ, ಇದಕ್ಕೆಲ್ಲ ಪರ್ಮಿಷನ್ ಇದೆಯಾ? ಎಲ್ಲ ಗ್ಯಾಸ್ ಸಿಲಿಂಡರ್ ಅಲ್ಲಿ ಗ್ಯಾಸ್ ಸಿಲಿಂಡರ್ ಹಾಕಿದ್ರಲ್ಲ ಕೋಳಿ ಫಾರ್ಮ್ ಅಲ್ಲಿ, ಪರ್ಮಿಷನ್ ಇದೆಯಾ? ಅಲ್ಲ ಹೇಳಿ ಹೇಳಿ. ಹೌದು, ವಿಜಯಪುರ ಸ್ಟೇಷನ್ ಅನ್ಕೊಳ್ಳಿ, ಬರ್ತಾರೆ. ಹೇಳಿ ನೀವ್ ಯಾರು? ನಾವು ಅಲ್ಲ ಹೇಳಿ, ನಿಮ್ ಹೆಸರೇನು? ರಾಮೂರ್ತಿ ಅವ್ರೆ, ಇದನ್ನ ಈ ತರ ಗ್ಯಾಸ್ ಫಿಲ್ ಮಾಡಕ್ಕೆ ನಿಮ್ಗೆ ಏನಾದ್ರು ಪರ್ಮಿಷನ್ ಇದೆಯಾ? ಸರ್ಕಾರ ಅನುಮತಿ ಕೊಟ್ಟಿದ್ಯಾ, ಇಲ್ಲ ಯಾರಾದ ಗ್ಯಾಸ್ ಏಜೆನ್ಸಿ ಅವರು ಅನುಮತಿ ಕೊಟ್ಟಿದ್ದಾರಾ? ಹಾ, ಮತ್ತೆ ಹೆಂಗೆ ಇಷ್ಟು ಪ್ರಮಾಣದಲ್ಲಿ ಗ್ಯಾಸ್ಗಳು ತುಂಬಿದಿರಾ? ಸುಮಾರು ಒಂದ್ 2, 3, 4 ಲೋಡು. ಏನ್ ನಾಟಕ ಮಾಡ್ತಾ ಇದೀರಿ ಇವಾಗ? ನಾಟಕ ಹೊಡಿತಾ ಇದ್ದೀರಾ? ಆಯ್ತು ತಗೊಳ್ಳಿ, ಪೊಲೀಸರು ಬಂದೆಲ್ಲ ಸೀಸ್ ಮಾಡ್ತಾರೆ ಇವಾಗ.
ಏನ್ ಬಿಡಿ ನೀನ್ ಅಲ್ಲ ನೀವು ಓನರ್ ಯಾರಿದು ಅಟ್ಲೀಸ್ಟ್ ಓನರ್ ಯಾರ್ದು ಅಲ್ಲ ನಿಮ್ಮೇಲೆ ಹೇಳ್ತಾರಲ್ಲ ಓನರ್ ಇವ್ರೆ ಅಂತ ಓನರ್ ಇವ್ರು ನಿಮ್ಮೇಲೆ ಅಂತ ಹೇಳ್ತಾರ ನೀವೇ ಅಂತ ಹೇಳ್ತಾ ಇದ್ದೀರಾ ಅದು ಗಾಡಿ ತಗೊಂಬಂದ್ರ ಅದು ಗಾಡಿ ತಗೊಂಬರ್ತಾರ ಗಾಡಿ ಆದ್ರೂ ಗಾಡಿ ಅಲ್ಲ ಆ ಗಾಡಿ ಗಾಡಿ ಆ ಗಾಡಿ ಎಷ್ಟಿರ್ಬೇಡ ವ್ಯವಸ್ಥೆ ಎಷ್ಟು ಹಾಳಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಪೊಲೀಸವರು ಇದಕ್ಕೆ ಕಾರಣನೇ, ಇಲ್ಲಿನ ಸ್ಥಳೀಯ ಆಡಳಿತ ವ್ಯವಸ್ಥೆನೂ ಕಾರಣನೇ. ನೋಡಿ ಗ್ಯಾಸ್ ಇಷ್ಟು ಇದಕ್ಕೆಲ್ಲ ಏನ್ ಕಸ್ಟಮ್ಸ್ ಅಧಿಕಾರಿಗಳು ಇದನ್ನ ನೋಡಲ್ವಾ ನೀವು? ಇದನ್ನ ಯಾರು ಚೆಕ್ ಮಾಡಲ್ವಾ? ಎಲ್ಲಿ ಏನ್ ನಡೀತಾ ಇದೆ? ಇಲ್ಲಿ ಯಾವ್ದು CC ಕ್ಯಾಮ್ರಾ ಇಲ್ಲ, ನಮ್ಮನ್ನ ಯಾರು ಕೇಳೋರಿಲ್ಲ ಹೇಳೋರು ಇಲ್ಲ. ಸುಮಾರು 1:15 ರಾತ್ರಿ ನಾವು ಬಂದ್ರೆ 10:00 ಫೋನ್ ಮಾಡಿರೋದು, 10:00ಗೆ ನಾನು 112 ಫೋನ್ ಮಾಡಿರೋದು, ಅದು ಇನ್ನ ಇದುವರೆಗೂ ಬಂದಿಲ್ಲ. ಲೆಕ್ಕ ಹಾಕೊಳ್ಳಿ ನಮ್ಮ ಪೊಲೀಸ್ ವ್ಯವಸ್ಥೆ ಎಲ್ಲೋಗಿದೆ ಅಂತ. ಇದನ್ನ ಯಾರು ನೋಡ್ತಾ ಇದ್ದೀರಾ? ಏನು ಮುಖ್ಯಮಂತ್ರಿಗಳಾಗಿರ್ಬೋದು ಏನಾಗಿರ್ಬೋದು, ನಿಮಗೆ ತಾಕತ್ತಿದ್ರೆ ಇಂಥವನ್ನೆಲ್ಲ ನಿಲ್ಸ್ರಿ. ಆವಾಗ ಒಂದು ಸದೃಢ ಸಮಾಜ ನಿರ್ಮಾಣ ಆಗಕ್ಕೆ ಸಾಧ್ಯ. ಅರ್ಥ ಆಯ್ತಾ? ನೀವು ನಿಮ್ಮ ಲೆಕ್ಕದಲ್ಲಿ ನೀವು ಹೋದ್ರೆ ಇದನ್ನೆಲ್ಲ ತಡೆಗಟ್ಟವ್ರು ಯಾರು? ನೋಡಿ ಇಂತೆಲ್ಲ ಅಕ್ರಮಗಳನ್ನ ಎಷ್ಟು ಇದಕ್ಕೆಲ್ಲ ಲೈಸೆನ್ಸ್ ಇದೆಯಾ? ಇದನ್ನೆಲ್ಲ ಹೊಡೆದೋದ್ರೆ, ಇದನ್ನೆಲ್ಲ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಯಾರ್ಗ ಇದಕ್ಕೆಲ್ಲ ಹೊಣೆ? ಯಾರಾದ್ರೆ ಏನು ಬನ್ನಿ, ನಾವು ಕಂಪ್ಲೇಂಟ್ ಮಾಡಿರೋದು, ನಮ್ಮನ್ನ ಅಟೆಂಡ್ ಮಾಡಿ ಫಸ್ಟ್. ಸಾಹೇಬ್ರು ಫೋನ್ ಮಾಡ್ಯಾರ, ಅವ್ರು ಬರಕ್ಕೆ ಸಾಹೇಬ್ರು ಸ್ಪಾಟಿಗೆ ಬರಕ್ಕೆ ಹೇಳ್ಬೇಕಲ್ಲ ನಾವು. ಕಂಪ್ಲೇಂಟ್ ಅಲ್ಲ ಅಂತ ಹೇಳ್ತೀರಂತೆ ಅವ್ರಿಗೆ? ಯಾರಿಗೆ? ಅವ್ರಿಗೆ ಯಾರಿಗೆ? ಪೊಲೀಸ್ ಅವ್ರಿಗೆ ಕಂಪ್ಲಿಮೆಂಟ್ಸ್ ಅಲ್ಲ. ಯಾರು ಪ್ರಸನ್ನ ನಾಯಕ ನಮ್ ಲಿಮಿಟ್ಸ್ ಅಲ್ಲ ಅಂತ ಹೇಳ್ತೀರಂತೆ? ಹೆಂಗೆ ನಿಮ್ ಲಿಮಿಟ್ಸ್ ಅಲ್ಲ ಇದು? ವಿಜಯಪುರ ಲಿಮಿಟ್ಸ್ ಅಲ್ಲ? ಅಲ್ಲ ನಿಮ್ಗೆ ಬೌಂಡ್ರಿಗೆ ಹಾಕೊಂಡ್ಬಿಟ್ಟಿರ್ತಾರೆ ನೀವೇ. ಇದು ಬೌಂಡ್ರಿ ನಿಮ್ಗೆ ಗೊತ್ತಾ? ನಮ್ ಸಾರ್ ಗೊತ್ತಿಲ್ಲ ಕೇಳ್ರಿ. ಯಾರು ಸಾರು? ನಿಮ್ಮ ಹೆಸರೇನು? ಮಹೇಶ್. ಏನು ಏಸ ಏನು? ನಾವು ಹೆಚ್ಚಿಗೆ ಅಲ್ಲಿ ನಮ್ಮ ಮಹೇಶ್ ಇದೆ. ಯಾರು ಏಸೈ? ನೀವು ನಾವು ಫೋನ್ ಮಾಡಿದ್ರೆ ನಮ್ಮ ಹತ್ರ ಮಾತಾಡ್ಬೇಕು, ಅವ್ರ ಹತ್ರ ಹೆಂಗ್ ಮಾತಾಡ್ತೀರಾ ನೀವು? ಅವ್ರ ಹತ್ರ ಹೇಗೆ ಮಾತಾಡ್ತೀರಾ ನೀವು? ನಾವು ಫೋನ್ ಮಾಡಿರೋದಲ್ವಾ? ಅಲ್ಲ ಇವ್ರ ನೀವು ಗಾಡಿ ಹಾಕಲ್ಲ ನಿಲ್ಸಿದ್ರಿ, ಗಾಡಿ ಇಲ್ಲಿವರೆಗೂ ಬರುತ್ತೆ ತಾನೆ? ಅವ್ರ ಹತ್ರ ಯಾಕೆ ಮಾತಾಡ್ತಾ ಇದ್ರಿ ನೀವು? ಯಾರ ಹತ್ರ ಮಾತಾಡಿದ್ವಿ? ಅಲ್ಲ ಅವ್ರ ಹತ್ರ ಮಾತಾಡಿದ ಗೊತ್ತು? ಮಾತಾಡಿದ್ವಿ. ಮಾತಾಡ್ತಾ ಇದ್ದಿಲ್ಲ ಅವರು? ಅಲ್ಲ ಯಾಕೆ ಅಲ್ಲಿ ಗಾಡಿ ಹಾಕಲ್ಲ ನಿಲ್ಸಿದ್ದೀರಾ? ಗಾಡಿ ಅಲ್ಲಿ ನಿಲ್ಸಿದೀನಿ. ಏನೀಗ ಇದಲ್ಲ ಇದು ಯಾವ ಲಿಮಿಟ್ಸ್ ಬರುತ್ತೆ? ಅಲ್ಲ ಎಷ್ಟು ಲಿಮಿಟ್ಸ್ ಬೇಕಾ ನಿಮ್ಗೆ? ಕ್ರೈಮ್ ಆಗ್ತದೆ ಲಿಮಿಟ್ಸ್? ನಮ್ ಲಿಮಿಟ್ಸ್ ಆದ್ರೆ ನಮ್ಗೆ ಗೊತ್ತಾಗ್ತದೆ. ಅಲ್ಲ ಇದು ಯಾವ ಊರು ಸರ್? ನಿಮ್ಗೆ ಯಾವ ದಾಗಲ್ಗುರ್ಕಿ ಇದು ಯಾವ್ದಿದು? ಉರುಳುಗುರ್ಕಿ ಉಲ್ಗುರ್ಕಿ ಅಲ್ಲ ಇದು. ನಿಮ್ ಕಡೆ ಚಿಕ್ಕಸಾಗರಹಳ್ಳಿ ಅಂತ ಬರ್ತದೆ. ಚಿಕ್ಕಸಾಗರಹಳ್ಳಿ ಯಾರು ಬರುತ್ತೆ? ಚಿಕ್ಕಸಾಗರಹಳ್ಳಿ ನಮಗ್ ಬರಲ್ಲ. ಆಯ್ತು, ಕ್ರೈಮ್ ನಡೆದತ್ತೆ ಚಿಕ್ಕಸಾಗರಹಳ್ಳಿನ ಯಾವ್ದು ಪೊಲೀಸ್ ಬೆಂಗಳೂರು ಜಿಲ್ಲೆಗೆ ಬರ್ತದೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತದೆ ಗೊತ್ತಾಗುತ್ತೆ. ನೀವು ನಾಟಕ ಹೊಡಿಬೇಡಿ ನಮ್ಮ ಹತ್ರ. ಏನ್ ನೀವು ಪೊಲೀಸ್ ನೋಡ್ಬಿಡ್ತೀನಿ ಅಯ್ಯ, ಬರ್ರಿ ನೋಡ್ರಿ. ಈಗ ಒಂದ್ ಮಾತು ಕೇಳ್ತೀನಿ ಕೇಳಿ. ನಮಗ್ ಬಂದ್ರೆ ನಾವ್ ಮಾಡ್ತೀವಿ, ಇಲ್ಲಾಂದ್ರೆ ಅರ್ಥ ಆಯ್ತಲ್ಲ? ಅಧಿಕಾರಿಗೆ ಹೇಳ್ತೀವಿ, ಹೊಟ್ಟಾಗ್ತೀರಾ ಏನ್ರಿ ನೀವು? ಆದ್ರೆ ನೀವು ಕ್ರೈಮ್ಗೆ ಸಪೋರ್ಟ್ ಮಾಡೋದು ಯಾವತ್ತು ನಮ್ ಲಿಮಿಟ್ಸ್ ಬರಲ್ಲ. ಆಯ್ತು, ವಿಚಾರ ಗೊತ್ತಿದ್ರೆ ನಮ್ಗೆ ಗೊತ್ತಿದ್ರೆ ಹೇಳಿ. ಈಗ ಸುಮ್ನೆ ನಮ್ಗೆ ಗೊತ್ತಾದ್ರೆ ಇಲ್ಲಿಗೆಲ್ಲ ತುಂಬಿಸಿರೋದೆಲ್ಲ ಗ್ಯಾಸ್ ಇದು ಇವು ಎಲ್ಲ ಫಿಲ್ಲಿಂಗ್ಸ್ ಎಲ್ಲ ಮಿಷಿನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ತಗೊಳ್ಳಿ, ಫೋಟೋಸ್ ತಗೊಳ್ಳಿ. ಇದೆಲ್ಲ ಇದು ಯಾರು ಲಿಮಿಟ್ಸ್ ಬರ್ತದೆ ಅಂತ ನಿಮ್ಗೆ ಹೇಳ್ಬೇಕು ಅವಾಗ ನಮ್ಗೆ. ಕ್ರೈಮ್ ನಡೀತಾ ಐತೆ ಅಂದ್ರೆ ಇವ್ರಿಗೆ ಲಿಮಿಟ್ಸ್ ಬೇಕಂತ. ಇವ್ ಯಾರೋ ಅಕಸ್ಮಾತ್ ಏನಾದ್ರು ನಮ್ಮ ಮೇಲೆ ಅಲ್ಲೇ ಮಾಡಿದ್ರೆ ಏನಾದ್ರು ಮಾಡಿದ್ರೆ ಲಿಮಿಟ್ಸ್ ನಮ್ಗೆ ಬರಲ್ಲ ಅಂತ ಹೇಳಿರೋದು ಅಷ್ಟೇ. ವ್ಯವಸ್ಥೆನೇ ಹಿಂಗೆ ಆಗ್ಬಿಟ್ಟೈತೆ. ಯಾರನ್ನ ಪ್ರಶ್ನೆ ಮಾಡ್ಬೇಕು, ಯಾರನ್ನ ಬಿಡ್ಬೇಕು. ಇದೆಲ್ಲ ಗ್ಯಾಸ್ ಹೊಸ ತುಂಬಿರೋವೆಲ್ಲ ತೋರಿಸೋದು ಇವೆಲ್ಲ ನೋಡಿ. ಇವೆಲ್ಲ ಹೊಸ ತುಂಬಿರೋವು, ಇವೆಲ್ಲ ಹೊಸದಾಗಿ ತುಂಬಿರೋವು ನೋಡಿ. ಇವೆಲ್ಲ ಭಾರತ್ ಗ್ಯಾಸ್ದು, ಹೊಸ ಭಾರತ್ ಗ್ಯಾಸ್ದು ಇವೆಲ್ಲ ರೀಫಿಲ್ಲಿಂಗ್ಸ್ದು. ಭಾರತ್ ಗ್ಯಾಸ್ದು ರೀಫಿಲ್ಲಿಂಗ್ಸ್ ಇವೆಲ್ಲ ತಗೊಬೇಕು ಇವರೆಲ್ಲ.